ಕಾಸರಗೋಡಿನಲ್ಲಿ ಭಾಳ ಉದ್ದೇಶಪೂರ್ವಕವಾಗಿ ಕಾಸರಗೋಡನ್ನು ಮಲಯಾಳಿ ಮಾಡ್ತಾ ಇದ್ದಾರೆ. ಇಡೀ ಕಾಸರಗೋಡು ಕನ್ನಡ ಸಂಸ್ಕೃತಿ ನಾಶ ಆಗ್ತಾ ಇದೆ. ಕನ್ನಡ ಶಾಲೆಗಳನ್ನು ಮುಚ್ತಾ ಇದ್ದಾರೆ. ಕನ್ನಡ ಶಾಲೆಗಳಲ್ಲಿ ಮಲಯಾಳಿ ಉಪಾಧ್ಯಾಯರುಗಳನ್ನು ನೇಮಿಸ್ತಾ ಇದ್ದಾರೆ. ಕಡ್ಡಾಯ ಮಲಯಾಳಿಯನ್ನು ಮಾಡಿದ್ದಾರೆ. ಕಾಸರಗೋಡಿನಲ್ಲಿ ಕಡ್ಡಾಯವಾಗಿ ಮಾಡಿದ್ದಾರೆ. ಇವರು ಕನ್ನಡಿಗರು ಕಲಿಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಮಹಾಜನ್ ವರದಿ ಪ್ರಕಾರ ಕಾಸರಗೋಡು ಕರ್ನಾಟಕಕ್ಕೆ ಸೇರಿದೆ. ವರದಿಯಲ್ಲಿ ಸೊಲ್ಲಾಪುರ ಸೇರಿದೆ, ಅಕ್ಕಲಕೋಟೆ ಸೇರಿದೆ, ಜತ್ತ ಸೇರಿದೆ. ಈ ಥರ ನಮಗೆ ಅನುಕೂಲವಿದ್ದರೂ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ನಡೀತಾ ಇದೆ. ನಾವು ಮುಂದಿನ ತಿಂಗಳು 2ನೇ ವಾರ ಬೆಂಗಳೂರು ಕರ್ನಾಟಕದ ರಾಜಧಾನಿಯಲ್ಲಿ ಕಾಸರಗೋಡು ಸಮ್ಮೇಳನವನ್ನು ಭಾರಿ ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅಂತ ಮಾಡಿದ್ದೇವೆ. ನಂತರ ಕಾಸರಗೋಡಿನ ಬಗ್ಗೆ ಹೋರಾಟ, ಕಾಸರಗೋಡಿನಲ್ಲೇ ಚಳವಳಿಯನ್ನು ನಡೆಸಬೇಕು ಅಂಥೇಳಿ ಚಿಂತನೆ ಮಾಡಿದ್ದೇವೆ. ಈಗ ಕರ್ನಾಟಕ ಸರ್ಕಾರ ಭಾಳ ಗಂಭೀರವಾಗಿ ಕಾಸರಗೋಡಿನ ಬಗ್ಗೆ ಚಿಂತನೆ ಮಾಡಬೇಕು. ನಿಮಗೆ ಹೇಳೋದಾದರೆ ನಂಬೂದಿರಿಪಾದ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಕಾಸರಗೋಡನ್ನು ಬಿಡೋದಕ್ಕೆ ಒಂದು ರೀತಿ ಒಮ್ಮತಕ್ಕೆ ಬಂದಿದ್ದರು. ಆಗ ನಾವು ಯಾರು ಅದರ ಬಗ್ಗೆ ಸರ್ಕಾರಗಳು ಕಾಸರಗೋಡಿನ ಬಗ್ಗೆ ಅಲ್ಲಿ ಮಾತನಾಡಲಿಲ್ಲ. ಈಗ ಯಾರು ಮಂಜೇಶ್ವರ ಗೋವಿಂದ ಪೈಗಳು ನಾಡೋಜ ಕಯ್ಯಾರ ಕೆಣ್ಣೆ ಹೋದ ನಂತರ ಅಲ್ಲಿ ಮುಖಂಡತ್ವೇ ಹೊರಟೋಗಿದೆ. ಇವರು ಶಿವರಾಮ್ ಕಾಸರಗೋಡು ಪಾಪ ಭಾಳ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಾವಂತೂ ಕಾಸರಗೋಡು ಬಗ್ಗೆ ಭಾಳ ಗಂಭೀರವಾಗಿ ಚಿಂತನೆ ಮಾಡಿದ್ದೇವೆ. ಕಾಸರಗೋಡು ಮುಂದಿನ ತಿಂಗಳು ಸಮ್ಮೇಳನ ಆದ ನಂತರ ಕಾಸರಗೋಡು ಗಡಿ ಬಂದ್ ಮಾಡ್ತೀವಿ. ಕರ್ನಾಟಕ ಕೇರಳ ಅದು ಗುಂಡ್ಲುಪೇಟೆ ಕಡೆಯಿಂದ ಈ ಕಡೆ ಮಂಗಳೂರು ಕಡೆಯಿಂದ, ಗುಂಡ್ಲುಪೇಟೆ ಕಡೆಯಿಂದ ವಯನಾಡು ಅವ್ರದ್ದು ಬರುತ್ತೆ. ಇದು ಮಂಗಳೂರು ಕಡೆಯಿಂದ ಕಾಸರಗೋಡು ನೇರವಾಗಿ ಬರುತ್ತೆ. ಇದನ್ನು ಬಂದ್ ಮಾಡಬೇಕು ಅಂತ ಮಾಡಿದ್ದೇವೆ. ನಾವು ಹಿಂದೆ ಕಾಸರಗೋಡಿನ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಸತ್ಯಾಗ್ರಹ ಮಾಡಿದ್ದು ಸುಮಾರು ಒಂದು 3 ವರ್ಷ ಆಗಿರಬೇಕು. ಅದು ಭಾಳ ಇಲ್ಲಿ ಮಂಗಳೂರು ರಸ್ತೆಯಲ್ಲೇ ನಮ್ಮನ್ನೆಲ್ಲ ಬಂಧನ ಮಾಡಿ ಆವಾಗ ಭಾರಿ ದೊಡ್ಡ ಇದಾಯಿತು. ಇವಾಗ ಆ ದೃಷ್ಟಿಯಿಂದ ನಾವು ಗಡಿನಾಡು ರಾಷ್ಟ್ರೀಯ ಚಿಂತನೆ ಆಗಬೇಕಾಗಿದೆ. ಇದು ಗಡಿನಾಡಿನ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ಅವರು ಕಾಸರಗೋಡನ್ನ ಮಲಯಾಳಿ ಮಾಡೋದಕ್ಕೆ ಭಾಳ ವ್ಯವಸ್ಥಿತವಾಗಿ ನಡೀತಾ ಇದ್ದಾರೆ. ಈ ಬಗ್ಗೆ ನಮ್ಮ ಶಾಸನ ಸಭೆಯಲ್ಲೂ ಯಾರೂ ಮಾತಾಡಲಿಲ್ಲ, ವಿಧಾನ ಪರಿಷತ್ನಲ್ಲೂ ಮಾತಾಡಲಿಲ್ಲ, ಪಾರ್ಲಿಮೆಂಟ್ನಲ್ಲೂ ನಮ್ಮ ಸದಸ್ಯರು ಪಾರ್ಲಿಮೆಂಟ್ಗೆ ಹೋಗಿರೋರು ಈ ಗಡಿನಾಡಿನ ಬಗ್ಗೆ ಮಾತಾಡಲಿಲ್ಲ. ಇದು ಪರಿಸ್ಥಿತಿ ಇದೆ. ಆದ್ದರಿಂದ ಕಾಸರಗೋಡಿನ ಜನ ಮುಂದೇನು ಅನ್ನುವ ಭಯಭೀತಿಯ ವಾತಾವರಣದಲ್ಲಿ ಇದ್ದಾರೆ.